ಗರಿಕೆ ಪಾತ್ರೆ ಇದು ನಿನ್ನಯ ಪಾದಕ್ಕೆ ಗರಿಕೆ ಪಾತ್ರೆ ಇದು ನಿನ್ನಯ ಪಾದಕ್ಕೆ ಬೇಡುವೆವು ನಿನ್ನ ಕರುಣೆಯ ಹರಕೆ ಬೇಡುವೆವು ನಿನ್ನ ಕರುಣೆಯ ಹರಕೆ ಓಂಕಾರ ನಾದಮಯ ವಿಶ್ವವ್ಯಾಪಕನೇ
ಗಜಮುಖನೇ ಶಿವ ಸುಕುಮಾರನೇ ನೀನೆ ಗಜಮುಖನೇ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯನ್ನು ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ 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 ಕಲಾಭಿಮಾನಿಗಳಲ್ಲಿ ವಿನಂತಿ, ಈ ದಿವಸ ಕೆಂಗಲ್ ಗ್ರಾಮದಲ್ಲಿ ನಮ್ಮ ಸಾಸಲು ರಂಗಶಾಮಯ್ಯನವರ ದಕ್ಷ ನಿರ್ದೇಶನದಲ್ಲಿ ಸುಂದರ ಪೌರಾಣಿಕ ನಾಟಕವಾದಂಥ ಸಂಪೂರ್ಣ ರಾಮಾಯಣ ನಾಟಕವನ್ನು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ದುರ್ಗಾದೇವಿಯವರ ಕೃಪಾಪೋಷಿತ ನಾಟಕ ಮಂಡಳಿಯವರ ಕಲಾವಿದರುಗಳಾದ ನಾವುಗಳು ಅಭಿನಯಿಸಲಿದ್ದು, ಈ ನಮ್ಮ ಸಂಘದ ಕಲಾವಿದರುಗಳಲ್ಲಿ ಬಹುತೇಕ ಕಲಾವಿದರುಗಳು ಅವಿದ್ಯಾವಂತರಾಗಿದ್ದು ಅವರು ಬಾಯಿಯಿಂದ ಬರುವ ತೊದಲು ನುಡಿಗಳನ್ನು ಆಲಿಸಿ ಯಾವುದೇ ಸ್ವರದೋಷವಾಗಿರಲಿ ವ್ಯಂಜನ ದೋಷವಾಗಿರಲಿ ತಪ್ಪುಗಳು ಕಂಡು ಬಂದಾಗ್ಯೂ ಅವರುಗಳನ್ನು ಮನ್ನಿಸಿ ನಮ್ಮ ಸಂಘದವರನ್ನು ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿನ್ನ ನಂಬಿದೆ ನೀರಜನಯನ ಮುನ್ನ ಪಾಲಿಸೋಲ ಕುಮಿರಮಣ ನಿನ್ನ ನಂಬಿದೆ ನಿನ್ನ ನಂಬಿದೆ ನೀರಜನಯನ ಮುನ್ನ ಪಾಲಿಸೋಲ ಕುಮಿರಮಣ ನಿನ್ನ ನಂಬಿದೆ ಮುನ್ನ ಪಾಂಚಾಲಿ ಮನವ ಕಾಯ್ವ ದೇವನೇ ಮುನ್ನ ಪಾಂಚಾಲಿ ಮನವ ಕಾಯ್ವ ದೇವನೇ ಘನ ಮಹಿಮನೆ ಕರುಣಾ ಸಾಗರನೇ ಘನ ಮಹಿಮನೆ ಕರುಣಾ ಸಾಗರನೆ ನಿನ್ನ ನಂಬಿದೆ ನೀರಜನಯನ ಮುನ್ನ ಪಾಲಿಸೋ ಲಕುಮಿ ರಮಣ ನಿನ್ನ ನಂಬಿದೆ. ತರಳ ಧ್ರುವನಿಗೆ ಅಭಯವ ನೀಡಿದೆ ಗರುಡ ಗಮನ ಹರಿ ಕರುಣಾನಿದೆ. ತರಳ ಧ್ರುವನಿಗೆ ಅಭಯವ ನೀಡಿದೆ ಗರುಡ ಗಮನ ಹರಿ ಕರುಣಾನಿದೆ. ಗಿರಿಧರ ಮಾಧವ ಕೃಷ್ಣ ಕೃಷ್ಣ
ಕುಮಿರಮಣ ನಿನ್ನ ನಂಬಿದೆ ಕೃಷ್ಣ ಕೃಷ್ಣ ಮಂತ್ರಿಯೇ ಕೇಳೋ ಕಿಂತು ನಾನು ರಾಜವ ಮಂತ್ರಿಯೇ ಕೇಳೋ ನಿಂತು ನಾನು ರಾಜವ ಮಂತ್ರಿಯೇ ಕೇಳೋ ಸುಮಂತ್ರ ಸಂತೋಷದಿಂದಾಲಿ ಗುರುದೇವ ಮಹಾಪ್ರಭು ಸಂತೋಷದಿಂದಾಲಿ ಸಂತೋಷದಿಂದಾಲಿ ರಾಮಚಂದ್ರಗೀವೆ ಮಂತ್ರಿಯೇ ಕೇಳೋ ನಿಂತು ನಾನು ರಾಜವ ಮಂತ್ರಿಯೇ ಕೇಳೋ ಸುಮಂತ್ರ ಗುರುದೇವ ಕೋಶಲ ದೇಶವ ಸುಕುಮಾರ ರಾಮನಿಗೆ ಕೋಶಲ ದೇಶವ ಸುಕುಮಾರ ರಾಮನಿಗೆ ದಶಿನಿಂದ ಕಟ್ಟ ಸುಮಂತ್ರ ಮಹಾಪ್ರಭು ದಶಿನಿಂದ ಕಾಟ ದಶಿನಿಂದ ಕಾಟ ಆಶಿಸಿ ಕಟ್ಟುವೆ ಮಂತ್ರಿಯೇ ಕೇಳೋ ಇಂತು ನಾನು ರಾಜವ ಮಂತ್ರಿಯೇ ಕೇಳೋ ಸುಮಂತ್ರ ಮಹಾಪ್ರಭು ನಾನು ಬಹಳ ದಿವಸಗಳಿಂದಲೂ ಆ ಪರಮಾತ್ಮನ ಕೃಪೆಯಿಂದ ವಿವೇಕಿಗಳು ಸೂರ ಶಿಖಾಮಣಿಗಳಾದ ನಿಮ್ಮಗಳ ಸಹಾಯದಿಂದ 60,000 ವರ್ಷ ಅವಿಚಿನ್ನವಾಗಿ ಈ ಕೋಶಲ ದೇಶದ ರಾಜ್ಯಭಾರವನ್ನು ಮಾಡಿ ಬಹಳ ಬೇಸರಪಟ್ಟನು. ಆದ್ದರಿಂದ ಇನ್ನು ಮುಂದೆ ಈ ವಾರ್ತಿಕ ವ್ಯವಸ್ಥೆಯಲ್ಲಿ ರಾಜ್ಯಭಾರ ಮಾಡಲು ನನ್ನಿಂದ ಸಾಧ್ಯವಿಲ್ಲವಾದ್ದರಿಂದ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಶಲ ದೇಶದ ರಾಜ್ಯಭಾರವನ್ನು ವಹಿಸಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದು. ಸುಮಂತ್ರ ಮಹಾಪ್ರಭು ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಪ್ಪಣೆ ಮಹಾಪ್ರಭು. ಲಾಲಿಸೋ ರಾಜೇಂದ್ರನೇ ನಿಲೆಯಂತೆಳುವೆ ಲಾಲಿಸೋ ರಾಜೇಂದ್ರನೇ ಲಾಲಿಸೋ ರಾಜೇಂದ್ರನೇ ನಿಲೆಯಂತೆಳುವೆ ಲಾಲಿಸೋ ರಾಜೇಂದ್ರನೇ. ಮಹಾಪ್ರಭು ಕೋಶಲ ದೇಶವ ಲೆಸಿನಿಂದಳುವ ಕೋಶಲ ದೇಶವ ಲೆಸಿನಿಂದಳುವ ಪರಮ ಪುರುಷನು ಪರಮ ಪುರುಷನು ಪರಮ ಪುರುಷನು ಪರಮ ಪುರುಷನು ಪರಮ ಪುರುಷನು ಶ್ರೀರಾಮಚಂದ್ರನು ಶ್ರೀರಾಮಚಂದ್ರ ಲಾಲಿಸು ರಾಜೇಂದ್ರನೇ ನೆಲೆಯೆಂಬೆಳುವೆ ಲಾಲಿಸು ರಾಜೇಂದ್ರನೇ.
ಮಹಾಪ್ರಭು, ಸುಮಂತ್ರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ಕೋಶಲ ದೇಶದ ಪ್ರಜೆಗಳೆಲ್ಲರೂ ಬಹಳ ಸಂತೋಷದಿಂದಿರುವರು. ಅಲ್ಲದೆ ಜರಾವಸ್ಥೆಯಲ್ಲಿರುವ ನನಗೂ ಸಹ ಬಹಳ ಆನಂದವಾಗುವುದು ಮಹಾಪ್ರಭು. ಈ ಕಾರ್ಯವು ಸರ್ವಸಮ್ಮತವಾಗಿರುವುದು ಮಹಾಪ್ರಭು. ಬಹಳ ಸಂತೋಷ ಗುರುದೇವ. ಈ ಕಾರ್ಯಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವುದಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಗುರುದೇವ, ಚಕ್ರವರ್ತಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ದಶರಥ ಚಕ್ರವರ್ತಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ನನಗೂ ಬಹಳ ಸಂತೋಷ. ಅಲ್ಲದೆ ದೇವತೆಗಳೆಲ್ಲರೂ ಆನಂದ ಬುದ್ಧಿಯಲ್ಲಿ ಮುಳುಗುವರು, ಸಕಲ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಇದರಿಂದ ಲೋಕ ಕಲ್ಯಾಣವೇ ಆಗುವುದು. ಆದ್ದರಿಂದ ಇಂಥವನಿಗೆ ಪಟ್ಟಾಭಿಷೇಕವಾದರೆ ಯಾರಿಗೆ ತಾನೇ ಸಂತೋಷವೆನಿಸಲಾರದು ಚಕ್ರವರ್ತಿ. ಆದ್ದರಿಂದ ಅಶ್ವನಿ, ಭರಣಿ, ಕೃತಿಕಿ, ರೋಹಿಣಿ 618 824. ಸರಿ, ನಾಳೆ ಚೈತ್ರ ಶುದ್ಧ ಪಂಚಮಿ ಬರುವ ಶುಕ್ರವಾರ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿರುವುದು ಚಕ್ರವರ್ತಿ. ಗುರುಗಳ ಇಷ್ಟವಿದ್ದಂತಾಗಲಿ. ಸುಮಂತ್ರ ಮಹಾಪ್ರಭು, ನೀನು ಬೇಗನೆ ಹೋಗಿ ರಾಮಚಂದ್ರನ ಆಸ್ಥಾನಕ್ಕೆ ಕರೆತಂಡು ಬಾ. ಅಪ್ಪಣೆ ಮಹಾಪ್ರಭು. ತಂದೆಯೇ ತವ ಪಾದಕೀಗ ವಂದಿಸುವೆ ನಾನತಿ ಅರೋಚದಿ. ತಂದೆಯೇ ತವ ಪಾದಕೀಗ ವಂದಿಸುವೆ ನಾನತಿ ಅರೋಜದಿ. ತಂದೆಯೇ ಇಂದು ನನು ಗರಜಿದ ಪರಿ ಇಂದು ನನು ಕರೆಸಿದ ಪರಿ ಇಂದು ನನು ಕರೆಸಿದ ಪರಿ ಅಂದ ಮಾವೇನಿದು ಬೇಡುವುದು ಜನಕನೇ. ತಂದೆಯೇ ತವ ಪಾದಕೀಗ ವಂದಿಸುವೆ ನಾನತಿ ಅರುಷದಿ. ತಂದೆಯೇ
ಜನಕ ನಮಸ್ಕರಿಸುವನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುಗಳಿಗೆ ನಮಸ್ಕರಿಸುವನು. ಶ್ರೀರಾಮಚಂದ್ರ ನಿನಗೆ ಮಂಗಳವಾಗಲಿ. ನಮಸ್ಕರಿಸುವನು. ರಾಮಚಂದ್ರ ನಿನಗೆ ಶುಭವಾಗಲಿ. ತಂದೆ, ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಸಿದ ಕಾರಣವೇನು? ಅಪ್ಪಣೆ ಆಗಲಿ. ರಾಮಚಂದ್ರ, ನಾನು ಇದುವರೆಗೂ ಈ ಕೋಶಲ ದೇಶದ ರಾಜ್ಯಭಾರವನ್ನು ಗಂಗನಗಯ ಬಹಳ ಅಭ್ಯಾಸ ಸ್ವಲ್ಪ ಓರ ಮರಿ ಹಾಕಿರ ಮೇಲೆ. ಆದ್ದರಿಂದ ಇನ್ನು ಮುಂದೆ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ರಾಜ್ಯಭಾರ ಮಾಡಲು ನನ್ನಿಂದ ಸಾಧ್ಯವಿಲ್ಲವಾದ್ದರಿಂದ ನನ್ನ ಜ್ಯೇಷ್ಠ ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಾನು ಇದುವರೆಗೂ ಈ ಕೋಶಲ ದೇಶದ ರಾಜ್ಯಭಾರವನ್ನು ಮಾಡಿ ಬಹಳ ಬೇಸರಪಟ್ಟನು. ಆದ್ದರಿಂದ ನೀನು ನಾಳೆ ಅಭಿಜನ್ ಮುಹೂರ್ತದಲ್ಲಿ ನಾಳೆ ಅಭಿಜನ್ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವನು. ಆದ್ದರಿಂದ ನೀನು ನೇಮ ರಥದಿಂದಿರಬೇಕೆಂಬ ಸಂಗತಿಯನ್ನು ಕರೆಸಿದನು. ನೀನು ನಿಮ್ಮ ತಂದೆಯ ಇಷ್ಟದಂತೆ ನಡೆಯುವುದಕ್ಕೆ ಸಮ್ಮತಿಸಿ ನಾನು ಹೇಳುವ ಪ್ರಕಾರ ದೀಕ್ಷಾಬದ್ಧನಾಗಿ ನೇಮ ರಸಂತ ಇರಬೇಕು. ಸಿರಿಯೇಸ ಗುರುಗಳ ಇಷ್ಟವಿದ್ದಂತಾಗಲಿ. ಜನಕ ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವನು. ನೀನಿನ್ನು ಹೊರಡು. ಮಹಾಪ್ರಭು, ನನ್ನದೊಂದು ವಿಜ್ಞಾಪನೆ. ಸುಮಂತ್ರ, ಏನದು? ಏನೆಂದರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಅಷ್ಟೊಂದು ಸೂಕ್ತವಾಗಿ ತೋರುವುದಿಲ್ಲ ಎಂಬುದೇ ನನ್ನ ಯೋಚನೆ. ಸುಮಂತ್ರ, ಮಹಾಪ್ರಭು, ನೀನು ಹೇಳುವುದು ಒಂದು ರೀತಿ ನ್ಯಾಯವೇ ಸರಿ. ಆದರೆ ಕುಲಗುರುಗಳಾದ ವಶಿಷ್ಠ ಮಹಾಮುನಿಗಳಿಂದ ಕಾರ್ಯವನ್ನು ನಿಶ್ಚಯಿಸಿದ ಮೇಲೆ ಅದು ನಿಲ್ಲಕೂಡದು. ಅಲ್ಲದೆ ಭರತನೇನು ಸಾಮಾನ್ಯನೇ, ಶ್ರೀರಾಮಚಂದ್ರನಿಗೆ ಪ್ರಿಯ ಸಹೋದರನು. ಅಲ್ಲದೆ ತಂದೆಯಾದ ನಾನು ಮಾಡಿದ ಕಾರ್ಯಕ್ಕೆ ಎಂದಿಗೂ ಅನುಮೋದಿಸದೆ ಇರಲಾರೆನು. ಆದ್ದರಿಂದ ನೀನು ಬೇಗನೆ ಹೋಗಿ ಪಟ್ಟಾಭಿಷೇಕಕ್ಕೆ ಬೇಕಾದ ಸಲಕರಣೆಲ್ಲ ಸಿದ್ಧಪಡಿಸುವುದು. ಅಲ್ಲದೆ ಪ್ರಜೆಗಳೆಲ್ಲರೂ ರಾಜ್ಯಭಕ್ತಿ ಹಿತವಾದ ಶುಭ ಸೂಚನೆಯಿಂದ ಇರಬೇಕೆಂಬ ಸಂಗತಿಯನ್ನು ಡಂಗೂರದ ಮೂಲಕ ತಿಳಿಪಡಿಸು. ನಾನು ಕೂಡ ಈ ಸಂತೋಷದ ವಾರ್ತೆಯನ್ನು ರಾಣಿವಾಸಕ್ಕೆ ತಿಳಿಸಲು ಹೋಗುವೆ. ಅಪ್ಪಣೆ ಮಹಾಪ್ರಭು. ಡಂಗೂರ ಊರಲ್ಲ ಕೇಳಿರಿ ಸಾರುವೆ ಡಂಗೂರ ಸಾರುವೆ ಡಂಗೂರ ಊರಲ್ಲ ಕೇಳಿರಿ ಸಾರುವೆ ಡಂಗೂರ 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 ಸಾರುವೆ ಸಾರುವೆ ಡಂಗೂರ ಊರಲ್ಲ ಕೇಳಿರಿ ಸಾರುವೆ ಡಂಗೂರ ಡಂಗೂರ. ಕೇಳ್ರಪ್ಪ, ಕೇಳಿ. ನಾನು ಕೇಳಿಲ್ಲ ಅಂದಿರ ನಮ್ಮ ರಾಜರಿರ ಮಕ್ಕಳು ಶ್ರೀರಾಮಚಂದ್ರಪ್ಪನವ್ರಿಗೆ ನಾಳೆ ಪಂಚಮಿ ಶುಕ್ರವಾರ ಪಟ್ಟಾಭಿಷೇಕ ಬಂತೆ. ಆದ್ರಿಂದ ಊರಾಗಿನ ಜನರಲ್ಲ ದೊಡ್ಡೋರು ಚಿಕ್ಕೋರು ಮಕ್ಕಳೋರು ಮರಿಯೋರು ಅಜ್ಜೇರು ಮುಖ್ಯರು ಬಿಳ್ಳೆ ಬಿಟ್ಟ ಬಿಸ್ಕ ಎಲ್ಲರೂ ತಪ್ಪದೆ ಕಾಲು ಸರಿಯಾಗಿ ಬರ್ಬೇಕು. ಸಾರುವೆ ಡಂಗೂರ ಊರಲ್ಲ ಕೇಳಿರಿ ಸಾರುವೆ ಡಂಗೂರ. ಆದ್ರೆ ಬರ್ದೆ ನಿಂತವ್ರಿಗೆ 300 ರೂಪಾಯಿ ದಂಡ, 6 ತಿಂಗಳು ಜುರ್ಮಾನೆ. ಇದ್ರ ಮಕ್ಳಪ್ಪನವ್ರ ಅಪ್ಲೈ ಆಗೈತೆ. ಎಲ್ರು ತಪ್ಪದೆ ಬರ್ಬೇಕಂತೆ. ಏನೇ ಸಂಭ್ರಮವು ಈ ನಗರದೊಳೇನೇ ಸಂಭ್ರಮವು.
ಬಿದ್ದೋಗ. ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರವಾದ ರಂಗೋಲೆಗಳು, ಅಲಂಕಾರಗಳು. ಆ ಸುವಾಸಿನಿಯರು, ಮಂಗಳವಾದ್ಯಗಳು, ಜನಗಳ ಸಡಗರ. ದಾರಿ ಉದ್ದಕ್ಕೂ ಅವ್ರನ್ನ ಕೇಳರ್ ಯಾರು? ಈ ಸಂತೋಷಕ್ಕೆ ಕಾರಣವೇ ತಿಳಿಯದಲ್ಲ. ಯಾರೋ ಗೊತ್ತಾವನೆ. ಕಾರಣಯ ಮಾಡುವುದು ತೋರಣವ ಕಟ್ಟುವುದು ಅಂಗ ಇಂಗು ರಾಮನ ಪಟ್ಟವೀಗ ಪಟ್ಟವೀಗ. ಶೃಂಗಾರ ಮಾಡುವುದು ಬಂಗಾರ ತೊಡಿಸುವುದು, ಶೃಂಗಾರ ಮಾಡುವುದು ಬಂಗಾರ ತೊಡಿಸುವುದು ಅಂಗ ಇಂಗು ರಾಮನ ಪಟ್ಟವೀಗ ಪಟ್ಟವೀಗ. ಏನಪ್ಪ ಅದು ಕೂಗಾಡ್ತಿದ್ಯಲ್ಲೋ? ಯಾರು ಅನ್ಕೋಣ ನಿಮ್ಮವ್ವ. ಕತ್ಗಾದಂಗ 5 ವಯಸ್ಸು ನಿನ್ನ ಮೌನಂತೆ. ಯಾವ ಊರು ನಿಂದು? ಬಾರ ಇಲ್ಲಿ ಹತ್ರಕ್ಕೆ. ಏನ್ ಹಂಗ್ ಕೂಗಾಡ್ತಿದ್ದೆ? ಇಷ್ಟದಿದ್ದಾಗ ಕೂಗಿದ್ ಕೇಳಿಸ್ಲಿಲ್ವಾ? ಆ ಇಷ್ಟದಿದ್ದಾಗ ಕೂಗಿದ್ ಕೇಳಿಸ್ಲಿಲ್ವಾ? ಕೇಳ್ಸಲ್ಲ ಕಣೋ. ನಾನು ಕೂಗಿರೋದು ಡ್ಯಾನ್ಸ್ ಪಟ್ಟಿ ಬಿಟ್ಟು ಹಾಚ್ಕೋಗ್ಯದೆ, ನಿನಗೆ ಕೇಳಿಸ್ಲಿಲ್ವಾ? ಏನು? ನಮ್ ರಾಜ್ರಿರೋ ಮಕ್ಕಳು ಶ್ರೀರಾಮಚಂದ್ರಪ್ಪನಿಗೆ ಪಟ್ಟಾಭಿಷೇಕ ಬಂತೆ. ಅಯ್ಯೋ ಸೂನೆ, ಏನಾಗಿತ್ತಂತು? ಏನು ಆಗಿಲ್ಲ, ನೀನ್ ನೆಗದ್ ಬಿದ್ದು ಹೋಗ, ನೀನ್ ನಾಲಿಗೆ ಸೇದೋಗ. ಅವ್ರಿಗೇನು ಆಗಿಲ್ಲ, ಅವ್ರು ಚೆನ್ನಾಗವ್ರೆ. ಅಲ್ಲ ಕಣ್, ಮನ್ ಚೆನ್ನಾಗಿದ್ನೆಲ್ಲೋ. ಅವ್ರು ಚೆನ್ನಾಗವ್ರೆ. ಏನಾಗಿತ್ತಂತಪ್ಪ? ಏನು ಆಗಿಲ್ಲ, ಅವ್ರು ಚೆನ್ನಾಗವ್ರೆ. ಮದ್ವೆ ಮಾಡ್ಕೊಂಡೇನು? ಅಯ್ಯೋ ನೀನ್ ನೆಗದ್ ಬಿದ್ದು ನೆಲ್ಲಿಕಾಯ ಹೋಗ. ಬಹಳ ಖುಷಿ ಆಗವನೆ. ಯಾರು ಸಿಗ್ರಲ್ಲ ನನಗೆ ಇಲ್ಲಿವರೆಗೂ, ನೀನೇ ಸಿಕ್ಕಿತ್ತು ನನಗೆ. ಎರಡವೇ, ನನಗೆ ಮದುವೆ ಆಗೈತೆ. ನನಗೆ ಮದುವೆ ಬೇಡ, ಮುಂಜು ಬೇಡ ನನಗೆ. ನಮ್ ರಾಜ್ರ ಇರೇ ಮಕ್ಕಳು ಶ್ರೀರಾಮಚಂದ್ರಪ್ಪನಿಗೆ ಪಟ್ಟಾಭಿಷೇಕ ಬಂತೆ. ಓ ಅವ್ರಿಗ? ಅವ್ರಿಗೆ ನಿನಗಲ್ಲ, ನಿನ್ ಚಟ್ಟಾಭಿಷೇಕ ಆಗಲಪ್ಪ. ಅಲ್ಲ ಸರಿ, ಏನ್ ಇಂಗ್ಲಿಷ್ ಕೇಳ್ತಾ ಇದ್ದಲ್ಲ, ಏನ್ ಸಮಾಚಾರ? ನೋಡಿ ಇಂಥರಿಂದಲೇ ಊರು ದೇಶ ಎಲ್ಲ ಹಾಳಾಗೋದು. ಯಾರು ಇವ್ರ ಮಾತು ಕೇಳಬೇಡಿ. ಇವನೇನು ವಾಗಳು ನಿಮ್ ಕೈ ಮುಗಿತೀನಿ, ಯಾರು ಇವ್ರ ಮಾತು ಕೇಳಬೇಡಿ. ಬೈತಾವನು. ಇಂಥರಿಂದಲೇ ಊರು ಮನೆ ಸಂಸಾರಗಳು. ಅದೇನ್ ಸರಿಯಾಗಿ ಕೇಳ್ಸಂಗನ ಹೇಳು. ಲೊಡ 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 ಅಂತ ಲಡನೂ ಇಲ್ಲ ಪಡನೂ ಇಲ್ಲ. ಗೊತ್ತಿನ್ ನಡಿ. ಎಲ್ಲಿ ಬತ್ಯಾ? ನಿಮ್ಮ ಅಂತ ನೀನ್ ಬರ್ದಾಗಿದ್ದ ಚಂದ. ಏಯ್ ಬರೋದೇ ಬೇಡ. ನಿಮ್ ತಾ ಚೆನ್ನಾಗವನೇನು ಕೇಳ್ದೆ. ನೀನ್ ಚೆನ್ನಾಗಿದ್ಮೇಲೆ ನಮ್ ತಾ ಚೆನ್ನಾಗಿರ್ತಾನ ಬಿಡು. ಗೊತ್ತಿನ್ ನಡಿಯಪ್ಪ. ನೀನ್ ಚೆನ್ನಾಗಿದ್ಮೇಲೆ ನಮ್ ತಾ ಚೆನ್ನಾಗಿದ್ದಂಗ. ಬರ್ತೀನಿ ನಡಿ, ನಡಿ ಬರ್ತೀನಿ. ನಾಳೆ ಬಿದ್ದು ರಾಮಚಂದ್ರನಿಗೆ ಪಟ್ಟಾಭಿಷೇಕನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಸರಿ. ಏನು ಮಾಡಲು? ನನ್ನ ಕೈಕಾದೇವಿಯೇ ಸಮರ್ಥಳು. ನನ್ನ ಕೈಕೆಯ ಮಂದಿರಕ್ಕೆ ಹೋಗುವೆ. ಪಟ್ಟಾಭಿಷೇಕ ಅಂತ ನಾಲಿಗೆ ಸೇದ್ ಹೋದ ಭಾಳ ಹಾಳಾಗುವ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ
ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ ನಾಡಿನೋಳು ನಿನ್ನದೇ ಖ್ಯಾತಿ ನಾಡಿನೋಳು ನಿನ್ನದೇ ಖ್ಯಾತಿ ಮಹಿಮೆ ಬಂದು ಎನ್ನ ನೀನು ಸಲಹು ಮಹಿಮೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ 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 ಸರ್ವಮಂಗಳೆ ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಭಕ್ತಳು ನಾನು ನನಗಾಗಲಿ ನನ್ನ ಪ್ರಾಣೇಶ್ವರನಿಗಾಗಲಿ ನನ್ನ ಮಕ್ಕಳಿಗಾಗಲಿ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವ ತಾಯಿ ಇದೇನಿದು ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ನನ್ನ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ ಈ ನನ್ನ ಮನಸ್ಸಿನ ಕಳವಳವನ್ನು ಏನೆಂದು ತಾನು ಹೇಳಲಿ ಮನಸ್ಸಿನ ಕಳವಳ ಏಳಲಾರೆ ಮನಸ್ಸಿನ ಭ್ರಮೆಯ ನಾ ತಾಳಲಾರೆ
ಮನಸ್ಸಿನ ಕಳವಳ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ವಿಸ್ತರಿಸುವ ಮನ ಅರಮನೆಯಲ್ಲಿ ವಿಸ್ತರಿಸುವ ಮನ ಅರಮನೆಯಲ್ಲಿ ಮನಸ್ಸಿನ ಕಳವಳ ಏಳಲಾರೆ ಮನಸ್ಸಿನ ಭ್ರಮೆಯ ನಾ ತಾಳಲಾರೆ ಮನಸ್ಸಿನ ಕಳವಳ ಆ, ಆ, ಇದೇನಿದು ಇಷ್ಟು ವೇಳೆಯಾದರೂ ನನ್ನ ಪ್ರಾಣ ಸಖಿಯು ಬಾರ್ಲೇ ಇಲ್ವಲ್ಲ ಆ ಮಂತರಿಗೆ ಏನು ಕಾರಣವೋ ಏನು ಕೈಕಾ ಕೈಕಾ ಮಂತರ ಬಂದಯ್ಯ ನಾನು ನಿನ್ನ ಆಗಮನವನ್ನೇ ನಿರೀಕ್ಷಿಸಿದ್ದೆ ಏಕೆ ಹೀಗೆ ತಡ ಮಾಡಿದೆ ವಿಚಾರ ಹಂಗೈತೆ. ಹೋಗಲಿ ಸೌಖ್ಯವಾಗಿರುವೆಯಾ ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನಂದೆ? ನನ್ನ ರಾಮನಿಗೆ ಪಟ್ಟಾಭಿಷೇಕವೇ? ಕಂದನಾದ ರಾಮಗೆ ಕಂದನಾದ ರಾಮಗೆ ಮಂತರ ಕಂದನಾದ ರಾಮಗೆ ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗಲು ತೋಷವಾರ್ತೆನ ಮಂತರ ಸಂತೋಷವಾರ್ತೆ ನಾ ಮಂತರ ಸಂತೋಷವಾರ್ತೆನ ಮಂತರ ರಘುಕುಲ ದೇವನು ಅಗಪರಿಹಾರಾಕನು ಮಂತರ ರಘುಕುಲ ದೇವನು ಅಗಪರಿಹಾರಾಕನು
ವಾರ್ತೆಯನ್ನು ಹೇಳಿದೆ. ಈ ವಾರ್ತೆಯನ್ನು ಹೇಳಿದ ನಿನಗೆ ಈಗಲೇ ಮುತ್ತಿನ ಹಾರವನ್ನು ತರಿಸಿ ನಿನಗೆ ಬಹುಮಾನವಾಗಿ ನೀಡಬೇಕು. ಆಗೋ ಚೆನ್ನಾಗಾತು. ಅಲ್ಲ, ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಯಾರಾದರೂ ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮುಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ. ಮಂತರ, ಏನು ಪ್ರಯೋಜನವಿಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಹಾನಿಗೆ ಈ ನಿನ್ನ ಮಾತುಗಳೇ ಎಂದು ವಿಚಿತ್ರವಾಗಿದೆಯಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂತರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನೆ? ಅಷ್ಟಕ್ಕೂ ರಾಮನು ಎತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವನು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನ ಭಾಗ್ಯವೇ ಬೇರೆ, ಭರತನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು ಹೋಗು. ಅಲ್ಲ ಮಂತರ, ತಡಿ, ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾನೆ? ಇಲ್ಲ ಮಂತ್ರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಯಾರೂ ತಿಳಿಸಲೇ ಇಲ್ಲ. ಯಾಕೆ ಹೇಳ್ತಾರೆ ಹೇಳು? ಸಾಧುವಾಗಿ ಸಿಕ್ಕಿದ್ಯಾ? ಬಿಟ್ಕೊಂಡ ನಾನು ಏಕೆ ಹೇಳಿ ನಿಷ್ಠೂರಳಾಗಬೇಕು? ಅಷ್ಟಕ್ಕೂ ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನೇ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಸಂತೋಷವಲ್ಲವೇ? ಕೌಸಲ್ಯ ರಾಜಮಾತೆಯಾಗುವಳಲ್ಲ. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಸಲ್ಯಗೆ ದಾಸಿ. ಮಂತರ, ಹಾಳಾಗೋ. ದಾಸಿಯಾಗುವುದಕ್ಕಿಂತ ಮರಣವೇ ಲೇಸು. ಈಗ ಇದಕ್ಕೆ ನಾನೇನು ಮಾಡಲೆ? ನಾನಿಲ್ಲವೇ? ನಾನು ಹೇಳಿದಂತೆ ಮಾಡಿದರಾಯಿತು. ನೀನು ಏನು ಹೇಳಿದರೂ ನಾನು ಮಾಡುವೆನು. ಹೇಳು ಮಂತರ. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ದೇವಾಸುರರ ಯುದ್ಧ? ಹಾ, ಕೊಟ್ಟಿದ್ದರು ಮಂತರ. ಸಮಯ ಬಂದಾಗ ಕೇಳು ಎಂದು ಹೇಳಿದ್ದರು. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಈಗ ಕೇಳಿಕೊಳ್ಳಲಿ? ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ನಿಜವೇ. ಈ ರೀತಿಯಾಗಿ ಕೇಳು. ಯಾವ ರೀತಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಏನು? ಇದೀಗ ನಿಶ್ಚಿತವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಮೂಡಿದೆ. ಇನ್ನು ಎರಡನೇ ವರ? ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಮಂತರ, ಏನಂದೆ? ನನ್ನ ರಾಮನು, ನನ್ನ ಸುಗುಣಾಭಿರಾಮನು ವನವಾಸಕ್ಕೆ ಹೋಗಬೇಕೆ? ಇಂತಹ ಮಾತುಗಳನ್ನಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಇಂತಹ ದುರಾಲೋಚನೆಯನ್ನು ಮಾಡುವ ನೀನು ಈ ನನ್ನ ಅಂತಃಪುರದಲ್ಲಿ ಕಾಣಿಸಿಕೊಳ್ಳಬೇಡ. ತೊಲಗು ನೀಚಳೆ. ಧ್ಯಾನ ಹಿಂಗಾಗೋಯ್ತು. ಸುಮ್ಮನಿದ್ರಾಗದು. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇ ಹಿಂದೆ ಸಾಯುವೆನೋ ನಾಳೆ ಸಾಯುವೆ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು
ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ಅವರು ಪಿತೂರಿ ನಡೆಸಲಿ, ನೀನು ಬಾಯಿಗೆ ಬೋತೀತಿ. ಹೌದು, ಮಂತ್ರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ಈ ವಿಚಾರವನ್ನು ಪ್ರಾಣೇಶ್ವರನು ನನಗೇಕೆ ಹೇಳಲಿಲ್ಲ? ಹೌದು, ಕಾಯ್ತಿರು, ಇದರಲ್ಲೇನೋ ಕುತಂತ್ರವಿದೆ. ಹೇಳ್ತಾನೆ. ಮಂತ್ರೆಯ ಮಾತುಗಳನ್ನು ಕೇಳುವುದೇ ಸತ್ಯ. ಮಂತ್ರ, ನಾನೇನು ಕೇಳುವೆನು, ಅದಕ್ಕೆ ಮಹಾರಾಜರು ಒಪ್ಪುವರೇನೇ? ನಿನ್ನ ನಾಣೆ ಬರ ಚೆನ್ನಾಗಿದ್ರು ಒಪ್ಕಂತಾನೆ ಅಷ್ಟೇ. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲಲ್ಲವೇ? ಓ, ಏಳ್ಕಣದ್ ನೋಡೆ ತಾಯಿ. ಓ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೊ, ನಂತರ ವರಗಳನ್ನು ಕೇಳು. ಹಾಗೆ ಆಗಲಿ ಮಂತ್ರ. ರಾಮನನ್ನು ತೊರಯಿಸಬೇಕು, ಭರತರನ್ನು ಕರೆಯಿಸಬೇಕು, ಅಷ್ಟೇ ತಾನು. ಇದೆಷ್ಟರ ವಿಚಾರ? ಹಾ, ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಗದರಿದರೆ ನೀನೇ ಹೇಳಿದ್ದು ಎಂದು ಹೇಳುವೆ. ಜಾಣೆ. ನೀನೇ ಅಲ್ಲವೇ ಮಂತ್ರ ಇದನ್ನು ನನಗೆ ಹೇಳಿದ್ದು? ನನ್ನ ಬುಡಕ್ಕೆ ಬಂದಲ್ಲ, ನನ್ನ ವಿಚಾರವೇ ಬೇಡ. ಹೇಳಬಾರ್ದೆ? ಹಂಗ ಮಾಡ್ಬಿಟ್ಟಿಯ. ಹಾಗೆ ಆಗಲಿ. ಮಹಾರಾಜರು ಬರುವ ವೇಳೆ ಆಯ್ತು, ನೀನಿನ್ನು ಈ ಮಾರ್ಗವಾಗಿ ಹೊರಡು. ಹೋಗ್ತೀನಿ. ಅದನ್ನೆಲ್ಲ ಕಳಚಾಕು, ಚಿಕ್ಕ ನಿಂಗಾಯ್ತು, ಹೋಗು. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರು. ಕಿತ್ತಾಕ್ತವಳೆ ಅಲ್ಲನ? ಹೌದು, ಮಹಾರಾಜರು ನನ್ನ ವಿಚಾರ ಹೇಳಿಬಿಟ್ಟು ಹೇಳುವುದಿಲ್ಲ ಮಂತ್ರ. ಹೌದು, ಮಂತ್ರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವರೆಂದ ಮೇಲೆ ಇದೆ, ಇದರಲ್ಲೇನೋ ಕುತಂತ್ರವಿದೆ. ಬರಲಿ ಬರಲಿ ಆ ಮುದುಕನು, ಇಂದು ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಇದೇನು ಈ ಅರಮನೆಯ ಪ್ರವೇಶದೊಡನೆ ನನ್ನ ಎಡೆಗಣ್ಣು ಆಡುತ್ತಿರುವುದಲ್ಲ, ಕಣ್ಣಿಗೆ ಕತ್ತಲೆ ಕವದಂತಾಗಿರುವುದಲ್ಲ. ಸುಮಂತ್ರ, ಅಂತಃಪುರವೇನೆಷ್ಟು ತೆರೆಯಿರುವುದು? ಇದೇನು ಮಹಾಪ್ರಭು ಈಗ ಹೇಳುತ್ತಿರುವರೆಲ್ಲ? ಕೈಕಾದೇವಿಯ ಅಂತಃಪುರವು ಇದೇ ಅಲ್ಲವೇ? ಹಾಗಾದರೆ ರಾಮಚಂದ್ರನಲ್ಲಿ? ಮಹಾಪ್ರಭು, ಶ್ರೀರಾಮಚಂದ್ರನು ದೀಕ್ಷಾಬದ್ಧನಾಗಿ ಗುರುಗಳ ಇಷ್ಟದಂತೆ ನೇಮ ವ್ರತದಿಂದಿರುವರು ಮಹಾಪ್ರಭು. ಸುಮಂತ್ರ, ನನಗೇಕ ಭಯವಾಗುತ್ತಿರುವುದಲ್ಲ. ಅಂತಹ ಭಯಕ್ಕೆ ಕಾರಣವೇನು ಮಹಾಪ್ರಭು? ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ನೇಮ ಮಾಡುತ್ತಿರುವ ಶಾಂತಿ ಕರ್ಮಗಳಿಂದ ಅವುಗಳೆಲ್ಲವೂ ನಿವಾರಣೆಗಳಾಗವು. ಇನ್ನು ನಡೆಯರಿ ಹೋಗೋಣ. ಆಯಿತು, ನೀನಿನ್ನು ಹೊರಡು. ಅಪ್ಪಣೆ ಮಹಾಪ್ರಭು. ಇದೇನು, ನಾನು ಈ ಅರಮನೆಯ ಪ್ರವೇಶದೊಡನೆ ನನ್ನ ಪ್ರಾಣಕಾಂತೆಯು ಎಷ್ಟೋ ಪ್ರೀತಿಯಿಂದ ಮಾತನಾಡಿಸಿ ಉಪಚರಿಸಿದ್ದವಳು ಈ ದಿನ ಈ ರೀತಿ ದುಃಖಿಸಿದ ಬರೀ ನೆಲದ ಮೇಲೆ ಮರೆಗಿರಲ್ಲ. ಕಾರಣ ಇರಲಿ, ಕಾರಣವನ್ನು ತಿಳಿಯುವನು. ಕೈಕ ಏಳ ಮೇಲಕ್ಕೆ. ಕೈಕ ಎಳಲೆ ವೇಷಭೂಷಿಣಿ, ಎಳಲೆ ಧರಣಿ ಪನರಾಣಿ ಪಲ್ಲವ ಪಾಣಿ. ಪ್ರಾಣೇಶ್ವರ,
ಮನದ ವಿಚಾರವ ಹೇಳಲೇ ಮನದ ವಿಚಾರವ ಚಾಳಿಸಲೆಂತು ಎಂದು ತಾಳುವೆ ಪ್ರಿಯಳೇ ಕೈಕ ಇದು ಏನು ನನ್ನ ಮೇಲೆ ಕೋಪವೇ? ನಾನು ಕೋಪದಿಂದಿದ್ದರೆ ನನ್ನ ಕೋಪವನ್ನು ಕೇಳುವರು ಇಲ್ಲಿ ಯಾರಿರುವರು? ಕೋಪ ಮಾಡಬೇಡ ಕೈಕ. ಕೈಕ ಕೋಪ ಮಾಡ್ಪರೆ ಮಾನೋ ನೇ ಮಾಡಿ ಕೋಪ ಮಾಡ್ಪರೆ ಮಾನೋ ನೇ ಮಾಡಿ ಮಾಡ್ಪರೆ ಕೈಕ ಪ್ರಾಣೇಶ್ವರ ನನ್ನೊಡನೆ ಮಾತನಾಡಬೇಡಿ. ಕೈಕ ಕೋಪ ಮಾಡ್ಪರೆ ಮಾನೋ ನೇ ಮಾಡಿ ಕೋಪ ಮಾಡ್ಪರೆ ಮಾನೋ ನೇ ಮಾಡಿ ಕೋಪ ಮಾಡ್ಪರೆ ಕೈಕ ಜೋಡಿಸಿ ಕೈಯ ಬೇಡುವೆನೋ ಪ್ರಾಣೇಶ್ವರ ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಜೋಡಿಸಿ ಕೈಯ ಬೇಡುವೆನೋ ಮಾಡಾದೆ ಘಟವ ಮಾಡಾದೆ ಘಟವ ರೋಡಿನಿ ಮನೆ ಮಾನೋ ನೇ ಮಾಡಿ ಮಾಡ್ಬಾರೆ ಮಾನೋ ನೇ ಮಾಡಿ ಮಾಡ್ಬಾರೆ ಕೈಕ ಇದೇನು ಈ ರೀತಿ ದುಃಖಿಸುತ್ತಾ ಬರೀ ನೆಲದ ಮೇಲೆ ಮಲಗಿರಬಲ್ಲ. ಆಗಿದ್ದಲ್ಲಿ ಈ ಆಭರಣಗಳನ್ನು ತೆಗೆದು ದಿಕ್ಕಿಗೆ ಬಿಸಿ ಆಡಿ ಕೇಶವನ್ನು ಕೆದರಿಕೊಂಡು ವಿಕಾರದಿಂದ ಕುಪಿತಳಾಗಿ ಮಲಗಿರಲು ಕಾರಣವೇನು ಕೈಕ? ಪ್ರಾಣೇಶ್ವರ ಸಾಕು ಮಾಡಿ ನಿಮ್ಮ ಚತುರೋಕ್ತಿಗಳನ್ನು. ನೀವು ಮಹಾರಾಜರು, ವೀರರು, ಶೂರರು. ಆದರೆ ಈ ನನ್ನ ವಾಗ್ದಾನವನ್ನು ಮಾತ್ರ ನೆರವೇರಿಸಲಿಲ್ಲವಲ್ಲ. ಕೈಕ ಇದನ್ನು ಹೇಗೆ ಹೇಳುತ್ತಿರುವೆ? ಸೂರ್ಯವಂಶದ ಅರಸರು ಎಂದಿಗಾದರೂ ಸುಳ್ಳನ್ನಾಡುವರೆ, ಅದರಲ್ಲಿಯೂ ಕೇವಲ ಓರ್ವ ಹೆಂಗಸಿನ ಬಯಕೆಯನ್ನು ನಡೆಸಲಾರದಂತೆ ಹೇಳಿಗಳೇ. ಹೇಳು, ನಿನ್ನ ಅಭಿಪ್ರಾಯವನ್ನು ಹೇಳು. ಆಹಾ, ನನ್ನ ಅಭಿಪ್ರಾಯವನ್ನೇನು ಹೇಳುವೆನು. ಆದರೆ ನಿಮ್ಮ ಪ್ರೀತಿಯ ಪತ್ನಿಯರು, ಅದೇ ಕೌಸಲ್ಯೆ, ಸುಮಿತ್ರೆ, ಅಲ್ಲಿಗೆ ಹೋಗಿ ಅವರನ್ನು ಸಂತೋಷದಿಂದ ಕಾಲವನ್ನು ಕಳೆಯಿರಿ. ನನ್ನ ಕೋಪವನ್ನು ನೀವೇಕೆ ಕೇಳುವಿರಿ? ಕೈಕ ಇದೇನು ಬುದ್ಧಿ ಕೆಟ್ಟವಳಂತೆ ಮಾತನಾಡುತ್ತಿರುವೆ? ನಿನ್ನ ಪ್ರೇಮ ಅತಿಶಯಕ್ಕೆ ಮನಸೋತು ದಾಸಾನುದಾಸನಾಗಿರುವ ನಾನು ನಿನ್ನನ್ನು ಬಿಟ್ಟು ಹೋಗುವುದೇ? ಹೇಳು, ನಿನ್ನ ಇಷ್ಟಾರ್ಥವನ್ನು ಹೀಗೆ ಹೇಳು. ಕೈಕ ಉಳುವೆ ಪ್ರಾಣದೊಳಾಸೆಯ ಉಳುವೆ ಚತುರಂಗ ಬಲವನೆಲ್ಲ ಉಳುವೆ ಪ್ರಜೆಯ ಕೈಕ ಪ್ರಾಣೇಶ್ವರ ಸಲಿಪೆ ನಿನ್ನಿಷ್ಟಾರ್ಥವ ಸಲಿಪೆ ನಿನ್ನಿಷ್ಟಾರ್ಥವ ಎರೆ ಜಾಣೆ
ಕೈಕ ಕೈಕ ಅಬ್ಬ ಈಗಲ ನಿನ್ನ ಮನೋರಥವನ್ನು ನನ್ನ ರಾಮಚಂದ್ರನ ಆಣಿಯಾಗಿ ನಡೆಸಿಕೊಡೋದು. ಹೇಳು ಕೈಕ. ನಡೆಸುವಿರಾ? ಹೌದು, ನಡೆಸಿ. ಅಬ್ಬ, ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು. ಹಾ, ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲ, ಆ ವರಗಳನ್ನು ನೀವು ನೆರವೇರಿಸಿಕೊಟ್ಟಿರುವಿರಾ? ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದ್ರೆ ಆ ವರಗಳನ್ನು ಇದೀಗ ನೆರವೇರಿಸಿಕೊಡಿ. ಅಯ್ಯೋ, ಇದಕ್ಕೋಸ್ಕರವಾಗಿ ಇಷ್ಟೊಂದು ಕೋಪ ಮಾಡಿದೆಯಾ? ಹೇಳು, ನಿನ್ನ ಬಯಕೆ ಎಂತ ಕಷ್ಟ ಸಾಧ್ಯವಾದರೂ ಸರಿ, ಆ ರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುವೆನು. ಪ್ರಾಣೇಶ್ವರ, 1ನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು, ಭರತನಿಗೆ ಪಟ್ಟ? ಆಯಿತು. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಮುನಿ ವೃತ್ತಿಯಿಂದ ಪುರಪ್ರವೇಶವನ್ನು ಮಾಡದೆ ಜಟಾವಲ್ಕಲ ದಾರಿಯಾಗಿ ಅರಣ್ಯ ವನವಾಸಕ್ಕೆ ಹೋಗಬೇಕು. ಕೈಕ, ಇದು ಏನು? ನನ್ನನ್ನು ಭ್ರಾಂತಿಗೊಳಗೋಸ್ಕರವಾಗಿ ಏನಾದರೂ ಈ ರೀತಿ ಮಾತನಾಡ್ತಿರುವೆ? ಹೇಳು, ನಿಜಾಂಶವನ್ನು ಹೇಳು. ಪ್ರಾಣೇಶ್ವರ, ನಾನೆಂದು ಅಸತ್ಯವನ್ನು ನುಡಿಯೋಳಲ್ಲ, ಸತ್ಯಾಂಶವನ್ನು ಹೇಳುತ್ತಿರುವೆನು. ರಾಮನಾಣಿಯಾಗಿದ್ದು ಸತ್ಯವೇ? ರಾಮನಾಣೆಗೂ ಸತ್ಯ. ರಾಮ, ರಾಮಚಂದ್ರ, ರಾಮ, ರಾಮಚಂದ್ರ. ಬರಸಿಡಿಲ ಗಾಜವೋ ಇದು ಮೇಲ್ ಪುರುಷ ಈಶಯಾಪ್ತಿಯೋ ನಾಂ ಕಾಣೇ. ರಾಮ, ರಾಮಚಂದ್ರ, ಬರಿಯದು ಗುಡಕ್ಕೆನ್ನ ಕೈಕ, ಪರಿಯದು ಗುಡಕ್ಕೆನ್ನ ಗುರಿಗೈದೆಯ ದೇವಿ ದುರ್ಭಾಷೆಯ ನುಡಿದು ನೀ. ಕೈಕ. ಪ್ರಾಣೇಶ್ವರ, ಅಯ್ಯೋ ಅಯ್ಯೋ, ಅತಿ ಪ್ರೀತಿ ಗತಿ ಕೆಡಿಸಿತು. ರಾಮಚಂದ್ರನನ್ನು ವನವಾಸಕ್ಕೆ ಹೋಗೊಂದಲು ನಿನ್ನ ಮನಸ್ಸು ತಾನೇ ಹೇಗೆ ಬನ್ನಿತು? ಛೀ ಛೀ, ನಿನ್ನ ಜನ್ಮವನ್ನು ಸುಡು. ಪ್ರಾಣೇಶ್ವರ, ನನ್ನ ಜನ್ಮವೇಕೆ ಸೊಡಿಲಿ, ಹೋಗಲಿ ಬಿಡಿ. ನೀವೇ ಕೌಸಲ್ಯೆಯು ರಾಮನು ಎಲ್ಲರೂ ಸಂತೋಷವಾಗಿರಲಿ. ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಬೇಡ ಕೈಕ, ಬೇಡ. ನನ್ನ ಮಾತನ್ನು ಕೇಳು. ರಾಮನ ಪಟ್ಟಾಭಿಷೇಕವಿಲ್ಲದಿದ್ದರೂ ಹೋಗಲಿ, ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡೋಣ. ಆದರೆ ರಾಮಚಂದ್ರನ ವನವಾಸವೊಂದನ್ನು ತಪ್ಪಿಸು. ಇದು ಪ್ರಾಣೇಶ್ವರ, ಇದೀಗ ತಾನು ಎಷ್ಟೇ ಅಸಾಧ್ಯವಾದ ಕಾರ್ಯವಾದರೂ ನಡೆಸಿಕೊಡುತ್ತೇನೆಂದು ಹೇಳಿ ಈ ರೀತಿ ಗೋಳಾಡುತ್ತಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ರಾಮ, ರಾಮಚಂದ್ರ, ಈ ನುಡಿ ಮನ್ನಿಸೋ ನೀರೇ. ಕೈಕ, ಮಾನವಾದಿ ಪಾಲ ರಾಮನು ಏನ ಪರಾಜ ಗೈದನು. ರಾಮ, ಮಾನವಾದಿ ಪಾಲ ರಾಮನು ಏನ ಪರಾಜ ಗೈದನು. ಏಕೆ ಹೀಗೆ ಗೋಳಾಡುತ್ತಿರುವಿರಿ? ಪ್ರಾಣೇಶ್ವರ,
ಕೈಕ ಆ ಚಂದ್ರಾರ್ಕವಾಗಿ ನನ್ನನ್ನು ಲೋಕ ಅಪವಾದಕ್ಕೆ ಗುರಿ ಮಾಡಬೇಡ. ಅಲ್ಲದೆ ನೀನು ಕೂಡ ಸೂರ್ಯವಂಶ ಇರುವವರೆಗೂ ಅಪಕೀರ್ತಿಗೆ ಗುರಿಯಾಗ. ಅಪಕೀರ್ತಿಗೆ ಗುರಿಯಾದ ನೀರೇ ಅಪರಾಧಿಯಲ್ಲ ರಾಮನು. ಪ್ರಾಣೇಶ್ವರ, ಕೈಕ ಅಪಕೀರ್ತಿಗೆ ಗುರಿಯಾದ ನೀರೇ ಅಪರಾಧಿಯಲ್ಲ ರಾಮನು. ಕೃಪೆ ತೋರು ಅವನು ನೀನು ಕೈಕ ಕೈಕ. ಕೃಪೆ ತೋರು ಅವನು ನೀನು ಕಳುಕುವೆ ನೀರೇ ಮನ್ನಿಸೋ. ಕಳುಕುವೆ ನೀರೇ ಮನ್ನಿಸೋ. ಬಾ ನೋನಿ ಈ ನುಡಿ ಮನ್ನಿಸೋ ನೀರೇ. ಕೈಕ ಆ ಚಂದಾರ್ಕವಾಗಿ ಲೋಕ ಅಪವಾದಕ್ಕೆ ಗುರಿ ಮಾಡಬೇಡ. ಅಲ್ಲದೆ ರಾಮಚಂದ್ರನ ಒಂದನ್ನು ತಪ್ಪಿಸು, ಬೇರೆ ಏನು ಬೇಕಾದರೂ ಕೇಳು, ನಡೆಸಿಕೊಡುವೆನು. ಪ್ರಾಣೇಶ್ವರ, ನನಗೆ ಯಾವ ವರಗಳೂ ಬೇಡ. ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಇಲ್ಲ ಎಂದು ಹೇಳಿಬಿಡಿ. ಛೀ ಛೀ ಪಾಪಿ, ನಿನ್ನ 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 ಹೃದಯವು ಎಷ್ಟು ಕಠಿಣವಾದದ್ದು. ನೀನು ನನಗೆ ಪತ್ನಿಯೇ ಇಲ್ಲ, ಪತಿಯನ್ನು ಪಾನ ಮಾಡುವ ಮೃತ್ಯು ದೇವತೆ. ಪ್ರಾಣೇಶ್ವರ, ರಾಮಚಂದ್ರ, ನನ್ನ ಅಗಲಿ ಒಂದು ಕ್ಷಣವೂ ಸಹ ಇರಲಾರನಲ್ಲ. ಈ ಗೋಳಾಟವನ್ನು ಕೇಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಛೈ ಪಾಪಿ ಚಂಡಾಳನಿ, ನಿನ್ನ ವೇದಕವಾದ ಗುರು ಯಾಕನ್ನು ಸಾಕು ಮಾಡು. ಜನಕ ನಮಸ್ಕರಿಸುವನು, ಜನನೇ ನಮಸ್ಕರಿಸುವನು. ಅಮ್ಮ, ಏನಿದು? ನಾನು ಬಂದು ಕೂಡಲೇ ತಂದೆಯವರು ಎಷ್ಟೋ ಪ್ರೀತಿಯಿಂದ ಮಾತನಾಡಿ ಉಪಚರಿಸುತ್ತಿದ್ದಂಥವರು ಈ ದಿವಸ ಚಿಂತಾಕ್ರಾಂತರಾಗಿ ಮನಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಆಡಿದ ವಾಗ್ದಾನವನ್ನು ನಡೆಸಿಕೊಡಲಾರದೆ ಪಾಪ ಈ ರೀತಿ ರೋಧಿಸುತ್ತಿರುವರು. ತಾಯಿ, ತಂದೆಯವರು ನಡೆಸಿಕೊಡಲಾದಂಥ ಅಸಾಧ್ಯವಾದ ವಿಷಯ ಯಾವುದು ತಾಯಿ? ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು, ಇನ್ನು ಮಗನಿಗೆ ಹೇಳಿದರೆ ಇನ್ನೆಷ್ಟಾಗೋದು? ನಿನಗೇಕೆ ಬಿಡು ರಾಮ. ಅಮ್ಮ, ನೀನು ಹಾಗೆಲ್ಲ ಮಾತನಾಡಬಾರದು. ನನ್ನಿಂದ ಆಗುವುದಾದರೆ ಸತ್ಯವಾಗಿ ನಡೆಸಿಕೊಡೋರು ಹೇಳುತ್ತಾಯಿ. ಹಾಗಾದ್ರೆ ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೀಗ ಕೇಳಿದೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಬಹಳ ಸಂತೋಷ ತಾಯಿ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ಬೇಡ ಕೈಕಾ, ಬೇಡ, ಆ ದುರ್ವಾಕ್ಯವನ್ನು ಹೇಳಬೇಡ. ಪ್ರಾಣೇಶ್ವರ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ರಾಮ, ತಂದೆ ರಾಮಚಂದ್ರ, ಇನ್ನು 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ನಾರ್ಮುಡಿಯನ್ನುಟ್ಟು ಕಾಡಿನ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಬಹಳ ಸಂತೋಷ ತಾಯಿ. ಅಮ್ಮ, ಛೀ ಅವಿವೇಕಿ, ನಿನ್ನ ದುರ್ವಾಕ್ಯಗಳನ್ನು ಸಾಕು ಮಾಡು. ಜನಕ ಸಮಾಧಾನರಾಗಿ. ಅಮ್ಮ, ಈ ಅಲ್ಪವಾದ ಕಾರ್ಯಕ್ಕೆ ತಾವು ತಂದೆ, ಈ ಅಲ್ಪವಾದ ಕಾರ್ಯಕ್ಕೆ ತಾವು ಇಷ್ಟೊಂದು ಚಿಂತಿಸುತ್ತದೆ. ಜನನಿ, ನಾನಾಗಿ ಭರತನನ್ನು ಕರೆಸಿ ಆತನ ಪಟ್ಟಾಭಿಷೇಕದ ಮಹೋತ್ಸವವನ್ನು ಕಣ್ತುಂಬ ನೋಡಿ ಆನಂದವನ್ನು ಪಟ್ಟು ಹೊರಟು ಹೋಗಿರು ತಾಯಿ. ಹಾಗಾದ್ರೆ ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ
ರಾಜ್ಯಭಾರವು ದರಿಬುದವು ದಾಟಿಸಿದ ಮಾತೆ ನೀನು. ಆ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವೆನಗೆ ಭೇದವಿಲ್ಲದ ಬಗೆದ ಮಾತೆ ನೀನು. ಆ ವನವಾಸನ ಪದಿಂದ ವನವಾಸನಪದಿಂದ ಮುನಿಜನರ ಸೇವಿಸುವ ಗಣಪದವಿಯ ನನಗಿತ್ತ ಮಾತೆ ನೀನು. ಆ ಪುತ್ರವಾಕ್ಯವಂ ಪಾಲಿಸುವ ಪುತ್ರರತ್ನದೊರಳೆನ್ನ ಪಿತೃವಾಕ್ಯವಂ ಪಾಲಿಸುವ ಪುತ್ರರತ್ನದೊರಳೆನ್ನ ಕೀರ್ತಿಯಂ ಮೂಡಿಸಿದ ಮಾತೆ ನೀನು. ಆ ಅಮ್ಮ, ಎಚ್ಚರಿಕೆ ನೀಯನಿಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನಾಶವಾದ ಇನ್ನುಂಟೆ ಭೂತ ನಿಶ್ಚಯದಿ ವನವಾಸ ಕೊಪ್ಪಿದನು ಸುನಿತೆ. ಎಚ್ಚರಿಸು ಪಿತನನು ನಮಿಸುವೆನು ಮಾತೆ. ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟು ಕರುಣವಿದೆ ತಾಯಿ. ಅಲ್ಪವಾದ ಅರಣ್ಯವಾಸನು ನನಗೆ ನೇಮಿಸಿ ಬಾಲನಾದ ಭರತನಿಗೆ ಅತಿ ದುಸ್ತರವಾದ ಸಾಮ್ರಾಜ್ಯ ಭಾರವನ್ನು ಆತನ ಮೇಲೆ ಹೊರಿಸಿ ದೇಹ ರಕ್ಷಣೆ ಮಾತ್ರದಿಂದಲೇ ಅತಿ ಸುಲಭವಾದ ವನವಾಸವನ್ನು ನೀನು ಕರುಣಿಸಲು ತಂದೆಯರು ಕೇಳಿಕೊಂಡು ನೋಡಿದರೆ ಭರತನಿಂತಲೂ ನನ್ನ ಮೇಲೆ ಹೆಚ್ಚು ಪ್ರೀತಿಯನ್ನು ನಾನು ನೆಂಬಿರುವ ತಾಯಿ. ಹಾಗಾದ್ರಿ ನಿಮ್ಮ ತಂದೆಯ ವಾಗ್ದಾನವನ್ನು ನಡೆಸಲು ನೀನು ಸಿದ್ಧನಾಗಿರುವೆ ರಾಮ? ಅಮ್ಮ, ಸಂದೇಹವಿಲ್ಲದೆ ಶಿರಸಾವಿಸಿ ನಡೆದುಕೊಳ್ಳುವನು ತಾಯಿ. ತಾಯಿ, ನಾನಾಗಿ ಭರತನನ್ನು ಕರೆಸಿ ಆತನ ಪಟ್ಟಾಭಿಷೇಕದ ಮಹೋತ್ಸವವನ್ನು ಕಣ್ತುಂಬ ನೋಡಿ ಆನಂದವನ್ನು ಪಟ್ಟು ಅನಂತರ ಹೊರಡುವನು ತಾಯಿ. ರಾಮಚಂದ್ರ, ನನ್ನ ಮಗನನ್ನು ಕರೆಸಿ ಪಟ್ಟಾಭಿಷೇಕ ಮಾಡುವುದು ನನಗೆ ಚೆನ್ನಾಗಿ ತಿಳಿದಿದೆ. ಮೊದಲು ನೀನು ವನವಾಸಕ್ಕೆ ಹೊರಡು. ಅಮ್ಮ, ಹಾಗಾದ್ರೆ ಭರತನ ಪಟ್ಟಾಭಿಷೇಕ ಕಣ್ಗಳಿಂದ ನೋಡಬಾರದೆ ತಾಯಿ? ಅದೆಲ್ಲ ನನಗೆ ತಿಳಿಯದು. ನೀನು ಇಲ್ಲಿಂದ ಹೋಗದ ಹೊರತು ನನ್ನ ಮನಸ್ಸು ಶಾಂತಿ ಆಗುವುದಿಲ್ಲ. ಮೊದಲು ನೀನು ವನವಾಸಕ್ಕೆ ಹೋಗು. ತಾಯಿ, ಧರ್ಮದಲ್ಲಿ ದೃಷ್ಟಿ ಉಳ್ಳವ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯಾ? ಹಿಂದೆ ತಂದೆ ಮಾತಿಗೋಸ್ಕರ ಸಗರ ಚಕ್ರವರ್ತಿಯ ಮಕ್ಕಳು 60,000 ಜನರು ಈ ಭೂಮಿಯನ್ನು ಒಗೆದು ಸಾಯಲಿಲ್ಲವೇ? ತಂದೆ, ನಾನಿಂದು ವನವಾಸಗೊಂಡು ನನ್ನೇನು ದಯಪಾಲಿಸು. ತಾಯಿಯವರಾದ ಕೌಸಲ್ಯ ಸುಮಿತ್ರಾದಿಗಳಿಗೂ ಸೀತಾ ಲಕ್ಷ್ಮಣಾದಿಗಳು ತಿಳಿಸಿ ಅನಂತರ ನಮ್ಮ ದರ್ಶನವನ್ನು ಪಡೆದು ಮುಂದಕ್ಕೆ ಹೊಡೆಯುವೆನು. ರಾಮಚಂದ್ರ, ನನ್ನ ಆಜ್ಞೆಯನ್ನೇ ಕೇಳಿದೆ. ದೈವಾಜ್ಞೆಯನ್ನೇ ಕೇಳಬೇಕಲ್ಲದೆ ನನ್ನ ಆಜ್ಞೆಯಂತೆ ಕೇಳಿದೆ. ಒಂದು ವೇಳೆ ನನ್ನ ಆಜ್ಞೆಯನ್ನು ಕೇಳಬೇಕಾದರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಶಲ ದೇಶವನ್ನು ವಹಿಸು. ಇದೇ ನನ್ನ ಅಭಿಲಾಷೆ. ಶಿವ ಶಿವ, ತಂದೆ ಏತಕ್ಕಿಂತ ಕಠಿಣವಾದ ಮಾತುಗಳನ್ನು ಆಡುತ್ತಿರುವಿರಿ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಆದ್ದರಿಂದ ದಯವಿಟ್ಟು ಅನುಮತಿಯನ್ನು ಕೊಡಿ. ರಾಮಚಂದ್ರ, ವೇಳೆಯಾಯ್ತು, ಹೊರಡು. ಅಮ್ಮ, ಛೈ ಚಂಡಾಳಿ! ಅಯ್ಯೋ ಕಠೋರದೇಳೆ, ನಿನ್ನ ದುರ್ವಾಕ್ಯಗಳನ್ನು ಸಾಕು ಮಾಡು. ಬಿಡು ಯೋಚನೆಯ ಜನಕ ಪಡಲ್ವೇಕೆ ವ್ಯಸನದಾತ. ಬಿಡು ಯೋಚನೆಯ ಜನಕ ಗುರು ಹಿರಿಯರಾಜ್ಞೆಯಿಂದ ಸುಖ ಹೊಂದಿ ಬರುವೆ ದಾತ.
ಜನಕ ಪಡಲ್ವೇಕೆ ವ್ಯಸನದಾತ ಬಿಡು ಯೋಚನೆಯ ಜನಕ ಸಾಧಿಸುವೆನು ಸತ್ಯವನ್ನ ಬೇಗ ಕಳುಹಿಸಯ್ಯದಾತ ಬಿಡು ಯೋಚನೆಯ ಜನಕ ಪಡಲೇಕೆ ವ್ಯಸನದಾತ ಬಿಡು ಯೋಚನೆಯ ಜನಕ ಜನಕ ನಿಮ್ ನೆಗದು ಬಿದ್ದು ಹೋಗೋ ಹೋಗ್ರ ನಿಮ್ ನಾಲಿಗೆ ಸೇದೋಗ ಅಪಲೋ ಅಪ್ಪಲು ಹೋಗಬಾರೋ ಅಂತವ್ರು ಅಪ್ಪ ಕರ್ಕಳೆ ಕಿರಿಚ್ಕಂತವ್ರು ಕರ್ಕಳೆ ಅಪ್ಪ ನಾನ್ ಬರ್ತೀನಪ್ಪ ನಿಮ್ಮ ಅಮ್ಮನ ಪಿಂಡ ಸಾಯ್ತಾರೆ ಹುಟ್ಟಬಾರ್ದು ರೀ ಈ ಮನುಷ್ಯನಾಗ ಹುಟ್ಟಬಾರ್ದು ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು ನಾಲಿಗೆ ಬಿದ್ದು ಹೋಗ ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ ಈ ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ ಮದುವೆ ಆಗಬಾರದು ಮದುವೆ ಆದ್ರೂ ಚಿಂತೆ ಇಲ್ಲ ನೆಗದು ಬಿದ್ದು ಮಕ್ಕಳಾಗಬಾರ್ದು ರೀ ನೋಡ್ರಿ ಹೇಗೆ ನಿಂತಿದ್ದೇವೆ ಈ ಬಡ್ಕಂಡೆ ನಮ್ಮ ತಂದೆಯವ್ರು ಕೇಳಲಿಲ್ಲ ವಂಶ ಬೆಳಿಬೇಕು ಮಾಡ್ಕೊಳ್ಳೋ ಅಂತ ಒಂದು ಗಂಟೆ ಹಾಕ್ಬಿಟ್ರು ವರ್ಷ ಆದರೂ ಅವಳು ಹೊಟ್ಟೆ ಒಳಗಡೆ ಒಂದು ಹೆಗ್ಣದ ಮರಿಗತಿ ಇಲ್ಲ ಇಲ್ಲ ಮಗನೇ ವಂಶ ಬೆಳೆ ರೀತಿ ಕಾಣಿಸ್ತಿಲ್ಲ ಎರಡನೇ ಮದುವೆ ಮಾಡ್ಕೊ ಅಂತ ಎರಡನೇ ಮದುವೆನೂ ಮಾಡಿದ್ರು ವರ್ಷಕ್ಕೆ ಇವಳು ಗರ್ಭವತಿ ಮೊದಲು ಮಾಡ್ಕೊಂಬಂದಿದ್ನಲ್ಲ ಅವಳು ಒಳಗಡೆ ವಾಂತಿ ಮಾಡ್ಕೊಳ್ತಾ ಇದ್ದಾಳೆ ಕೇಳಿದ್ಲೆ ಅವರು ಗರ್ಭವತಿ ಇವನು ನಾಲಿಗೆ ಬಿದ್ದೋಗ ಇವಳು ಇರ್ತಾಳೆ ಅಂತ ಇವಳು ಇರ್ತಾಳೆ ಅಂತ ಇವಳು ಪೈಪೋಟಿ ಇವನು ನಾಲಿಗೆ ಸೇದೋಗ ನೋಡ್ರಿ ಹೇಗೆ ನಿಂತಿದ್ದಾವೆ ಹೋಗ್ರು ಬಟ್ಟೆ ಶೆಣದಂಗೆ ಶೆಣದ ಬಿಟ್ಟೇನು ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು ಒಂಟಿ ಬ್ರಾಹ್ಮಣರು ಹೋಗಬಾರ್ದು ಗುರುಗಳಿಗೆ ಹೇಳಿದ್ದೆ ವಯಸ್ಸಾಗಿದೆ ಕಣೋ ಯಾರನ್ನೋ ಕಳಿಸ್ತೀನಿ ಕರ್ಕೊಂಡು ಹೋಗು ಅಂತ ಅಂದರು ಇನ್ನು ಆ ಮುಂಡೆದು ಎಲ್ಲಿ ಬರ್ತಾ ಇದೆಯೋ ಇವರೇ ಆಗಿರಬಹುದು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಥೇಟ ನಮ್ಮ ಗುರುಗಳ ಥರನೇ ಇದ್ದಾರೆ ಗುರುಗಳು ಕಳ್ಸೋದ್ರೇನ್ರಿ ಎಲ್ಲೋ ಗುರುಗಳ ಹತ್ರ ನಿಶಬ್ದವಾಗಿರ್ಬೇಕು ಮಾತಾಡಬಾರ್ದು ಅಂತ ಹೇಳಿರ್ಬೋದು ನಾಚಿಕೆ ಸ್ವಭಾವ ಅಂತ ಯಂತ್ರ ಮಂತ್ರ ಎಲ್ಲ ಬರುತ್ತೇನ್ರಿ ಆಯ್ತು ಆ ಮುಂಡೆ ಮಗನವನೇ ನಾನು ಇನ್ನೂ ತೊಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಮನ್ನೆಲ್ಲಿ ಇಟ್ಕೊಳ್ಳೋಣ ಗುರುಗಳು ಕಳಿಸೋದ್ರೆ ಆಗಲಪ್ಪ ನಾಲಿಗೆ ಸೇದ್ ಹೋಗ ಉಯ್ಯೋನಂಗೆ ಬರ್ತಾನೆ ತುಳಸಿ ಪೂಜೆ ಮಾಡ್ತಿದ್ದಾರೆ ಸಿತ್ತ ಬಾರ ನನ್ನ ಹಣೆ ಬರನೇ ಅಷ್ಟು ಶುಭೋದಯೇ ಸುಂದರಿ
ಪೂರಿತೆ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಧನ ಮಹಿಮ ಪೂರಿತೆ ಭಾಗ್ಯ ಪ್ರಧಾತೆ ಅಮ್ಮ ಭಾಗ್ಯ ಪ್ರಧಾತೆ ಪೊರೆ ಹರಿ ಪ್ರೀತಿ ಭಾಗ್ಯ ಪ್ರಧಾತೆ ಪೊರೆ ಹರಿ ಪ್ರೀತಿ ಸುರಮುನಿ ಪೂಜಿತೆ ಸ್ತ್ರೀ ಕುಲ ದೇವತೆ ಸುರಮುನಿ ಪೂಜಿತೆ ಸ್ತ್ರೀ ಕುಲ ದೇವತೆ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶುಭೋದಯೇ ಸುಂದರಿ ತಾಯಿ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ತಾಯಿ ಜಗಜ್ಜನನಿ ಜಗಜ್ಜನ್ಮಾಂತರ ಕಾರಣಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಬೇಕು. ಇದು ರತ್ನಹಾರವೋ, ಇದು ಪಚ್ಚಿ ಪದಕವೋ, ಇದು ರತ್ನಹಾರವೋ, ಇದು ಪಚ್ಚಿ ಪದಕವೋ, ಹರುಷದಿ ನೀಡುವೆ ಭೂಸುರರಿಗೆ ನಾ. ಹರುಷದಿ ನೀಡುವೆ ಭೂಸುರರಿಗೆ ನಾ. ಹರುಷದಿ ನೀಡುವೆ ಭೂಸುರರಿಗೆ ನಾ. ಹರುಷದಿ ನೀಡುವೆ ಭೂಸುರರಿಗೆ ನಾ. ಹರುಷವು ಸೂಚಿಪುದು ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ. ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ. ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ. ಹರುಷವು ಸೂಚಿಪುದು ಮನಕ್ಕೆ. ಶತಮಾನಂ ಭವತಿ ಶತಾಯು ಷತ್ಪುರುಷಾಯಿ ಸೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘವಾಯು ದೀರ್ಘ ಸುಮಂಗಲಿ ಭವ.
ಬರೋಣವೇ ತಾಯಿ? ಹಾಗೆ ಆಗ್ಲಿ ಹಾ, ಪೂಜ್ಯರೇ. ಆಗಬಹುದು. ಇಲ್ಲೇ ಇಟ್ಕೊಂಡಿದ್ನಲ್ಲ ಕಳ್ಳನ ಮಗ ಹೊತ್ಕೊಂಡು ಹೋಗ್ಬಿಟ್ಟಿದ್ದ. ಆಹಾ, ಈ ದಿವಸ ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ಎಷ್ಟೋ ಸಂತೋಷದ ಬ್ರಾಹ್ಮಣಿಗೆ ದಾನ ಧರ್ಮವನ್ನು ಕೊಡುತ್ತಿರೋಳು. ಈ ಪ್ರಕೃತಿ ವಾರ್ತೆಯನ್ನು ಈಕೆಗೆ ಏನಂದು ತಿಳಿಸಲಿ? ಜಾನಕಿ, ಸೀತಾ, ಸ್ವಾಮಿ, ಭುವನವನಿತಿ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಫಾಲ ನೋಡುವೆಯೇ ಮನದಡಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ, ಮನ ಜಾನಕಿ, ಸಖಗೇನೋ ಸಂತೋಷ ವಾಗಿದೆ ಜಾನಕಿ, ಸ್ವಾಮಿ. ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಡೇರಿದೆ ಸಖಗೇನೋ ಸಂತೋಷವಾಗಿದೆ ಇಟ್ಕೊಳ್ಳ ಇಟ್ಕೊಳ್ಳ
ಜಾನಕಿ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯಿಡೇರಿದೆ ಸಖಗೇನೋ ಸಂತೋಷವಾಗಿದೆ ಜಾನಕಿ ಸಾಕೇತವು ಸಂತೋಷವಾ ಸಾಕೇತವು ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸ್ವಾಮಿ ಜಾನಕಿ ಸಾಕೇತವು ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಆರಿಸಿ ರಾಮನಾಚಿಕಾರ ಜಾನಕಿ ಆರಿಸಿ ರಾಮನಾಚಿಕಾರ ನೋಡುತ್ತೆ ನಲಿಯುವೆ ಮನಸಾರ ನೋಡುತ್ತೆ ನಲಿಯುವೆ ಮನಸಾರ ಸಖಗೇನೋ ಪ್ರಾಣೇಶ್ವರ ಜಾನಕಿ ಎನ್ನ ಸಖಗೇನೋ ಸಂತೋಷ ವಾಗಿದೆ ಇದೇನಿದು ಸ್ವಾಮಿ ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಅರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಎಂದು ಬಾಡಿ ಕಳೆಗುಂದಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸ್ವಾಮಿ ಜಾನಕಿ ಏನೊಂದು ಹೇಳಲಿ ಏನ ಹೇಳಲಿ ಏನ ಹೇಳಲಿ ಸರಸಿರು ಗಮುಕಿ ಸಖಿ ಜಾನಕಿಯೇ ಹೇಳಲಿ ಸ್ವಾಮಿ ಸರಸಿರು ಗಮುಕಿ ಸಖಿ ಜಾನಕಿಯೇ ಹೇಳಲಿ ಜನಕನೋ ಎನ್ನಾನು ಜನಕನೋ ಎನ್ನಾನು ವನಕ್ಕೆ ಬಾಪುದಂತು ಜನಕನೋ ಎನ್ನಾನು ಜಾನಕಿ ಜನಕನೋ ಎನ್ನಾನು ವನಕ್ಕೆ ಬಾಪುದಂತು ಜನಕನೋ ಎನ್ನಾನು ಅನುನಯದಿಂದನಗಾಜ್ಞೆಯ ನೀರ್ದನು ಅನುನಯದಿಂದನಗಾಜ್ಞೆಯ ನೀರ್ದನು ಏನ ಹೇಳಲಿ ಸರಸಿರು ಗಮುಕಿ ಸಖಿ ಜಾನಕಿಯೇನ ಹೇಳಲಿ ಜನನಿಯೋ ಎನ್ನಾನು ವನಕ್ಕೆ ಬಾಪುದಂತು ಜನನಿಯೋ ಎನ್ನಾನು
ಜನನಿಯೋ ಎನ್ನಾನು ಒನಗೆ ಪಾಪುದಂತೂ ಜನನಿಯೋ ಎನ್ನಾನು ಅನುನಯದಿಂದನಗಾಜ್ಞೆಯ ನೀತ್ತಳು ಅನುನಯದಿಂದನಗಾಜ್ಞೆಯ ನೀತ್ತಳು ಏನ ಕೇಳಲಿ ಸರಸೀರು ಗಮಕಿ ಸಖಿ ಜಾನಕಿಯೇನ ಕೇಳಲಿ. ಸೀತಾ, ಈ ದಿವಸ ನಿನ್ನೊಡನೆ ಏನಂದು ಹೇಳಲಿ? ಹಿಂದೆ ಸಮರಾಸುರ ಇದ್ದ ಕಾಲದಲ್ಲಿ ಪೂಜ್ಯರಾದ ತಂದೆಯವರು ಚಿಕ್ಕಮ್ಮನಾದ ಕೈ ಕೇಳಿ 2 ವರಗಳನ್ನು ಕೊಟ್ಟಿದ್ದರಂತೆ. ಈ ದಿವಸ ಆ ವರಗಳನ್ನು ಕೇಳಿಕೊಂಡು ಏನೆಂಬುದಾಗಿ ಸ್ವಾಮಿ? 1ನೇ ವರಕ್ಕೆ ನನಗಾಗುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗ ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗುವಂತೆ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ನಾರುಮಡಿಯನ್ನುಟ್ಟು 14 ವರ್ಷ ಜಡವಲ್ಕರ ದಾರಿಯಾಗಿ ವನವಾಸಕ್ಕೂ ಅಂತ ಕೇಳಿಕೊಂಡ್ರು. ಆ ವಿಚಾರವನ್ನು ಶಾಂತಳಾಗು, ಆ ವಿಚಾರವನ್ನು ತಿಳಿಸಲು ಬಂದಿರು. ನಾನು ಬರುವವರೆಗೂ ವೃದ್ಧರಾದ ತಂದೆ ತಾಯಿಗಳ ಪಾದ ಸೇವೆಯನ್ನು ಮಾಡಿಕೊಂಡು ಅಯೋಧ್ಯೆಯಲ್ಲಾದರೂ ಇರು. ಒಂದು ವೇಳೆ ನಿನಗೆ ಹಾಗೆನಿಸಿದರೆ ನಿಮ್ಮ ತಂದೆ ಜನಕರಾಜನ ಪಟ್ಟಣದಲ್ಲಾರು ಇರು. ಏ ವಿಧಿ, ನಿನ್ನಲ್ಲಿ ಅದೆಷ್ಟು ವಂಚನೆ ಇರುವುದು. ನಾನು ನಿನಗೆ ಮಾಡಿರುವ ಮೋಸವಾದರೂ ಏನು? ಪ್ರಾಣೇಶ್ವರ, ಜಾನಕಿ, ನಿಮ್ಮನ್ನಗಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಅದು ಅಲ್ಲದೆ ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ಸದಾ ಕಾಲವೂ ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬದುಕುತ್ತೇನೆ. ಆದರೆ ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅರೆಕ್ಷಣವೂ ನಾನು ಜೀವಿಸಿರಲಾರೆ. ದಯಮಾಡಿ ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಜಾನಕಿ, ಘೋರಾರಣ್ಯದಲ್ಲಿ ಕ್ರೂರಂಬುಗಳಿಂದಲೂ ಕಲ್ಲು ಮುಳ್ಳುಗಳಿಂದಲೂ ಪರಿವೃತವಾದ ಘೋರಾರಣ್ಯದ ಏಕೆ ಸಂಚಾರ ಮಾಡುವುದು? ಅದು ಅಲ್ಲದೆ ಕೋಮಲೆಯಾದ ನಿನ್ನನ್ನು ಆ ಕಾಡಿನಲ್ಲಿ ಸಂರಕ್ಷಣೆ ಮಾಡುವುದು ಏಕೆ? ಯೋಚಿಸಿ ನೋಡು. ಪ್ರಾಣೇಶ್ವರ, ಇದೇನಿದು? ನಮ್ಮ ತಂದೆಯು ಒಂದು ಹೆಣ್ಣನ್ನು ರಕ್ಷಿಸಲಾರದಂತಹ ಹೆಣ್ಣಿನ ಆಕೃತಿಯ ಗಂಡಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನೆಂದು ತವರು ಮನಸ್ಸಿಗೆ ನೊಂದುಕೊಳ್ಳುವುದಿಲ್ಲವೇ? ಅದು ಅಲ್ಲದೆ ನಿಮ್ಮನ್ನಗಲಿ ಅರೆಕ್ಷಣವೂ ನಾನು ಜೀವಿಸಲು ಸಾಧ್ಯವಿಲ್ಲ. ಅಲ್ಲದೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳ. ಜಾನಕಿ, ಹಾಗೆಲ್ಲ ಮಾತನಾಡಬಾರದು. ದೈವ ವಿಚ್ಛೇದ್ಯಂತಾಗಲಿ. ನಿನ್ನನ್ನು ಪರೀಕ್ಷೆಗೋಸ್ಕರ ಈ ರೀತಿ ಹೇಳಿದರೆ ಅಷ್ಟೇ. ಕಡೆ ಮಾತೆಯರ ದರ್ಶನ ಪಡೆದು ಅನಂತರ ಪೂಜ್ಯರ ತಂದೆಯರ ದರ್ಶನ ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿಲ್ಲ ಬಾ. ಆಶಾ ಜ್ಯೋತಿಯು ಹರಿಪುದೇ ನಾಂಗೈದಿಗ ಪೂಜೆ ವಿಫಲವೇ ತಾಯಿ. ಆಶಾ ಜ್ಯೋತಿಯು ಹರಿಪುದೇ ನಾಂಗೈದಿಗ ಪೂಜೆ ವಿಫಲವೇ ತಾಯಿ. ನೀ ನೋಡಿದೆಯ ಮಾತಾಡಿದೆಯ, ನೀ ನೋಡಿದೆಯ ಮಾತಾಡಿದೆಯ, ನಿನ್ನ ಶರಣರ ಕಾಯುವ ಬರವು ನಿನದಮ್ಮ. ಶರಣರ ಕಾಯುವ ಬರವು ನಿನದಮ್ಮ. ಕರುಣಿಸಿ ದೇವಿ ಎನ್ನ ಮೊರೆ ಕೇಳಿ, ಕರುಣಿಸಿ ದೇವಿ ಎನ್ನ ಮೊರೆ ಕೇಳಿ. ನೆರೆ ನಂಬಿದೆ ನಮ್ಮ ಮಾತಾ, ನಿನ್ನ ಶರಣರ ಕಾಯಮ್ಮ ಮಾತಾ. ಮಾತಾ 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 ಮಾತಾ.
ಅಪಶಕುನವಿದೆ ನಮ್ಮ ಎನ್ನ ಕಂಡರು ಏನಾದರೂ ಅಪಶಕುನವಿದೆ ನಮ್ಮ ಎನ್ನ ಕಂಡರು ಏನಾದರೂ ನೀ ನೋಡಿದೆಯ ಮಾತಾಡಿದೆಯ ನೀ ನೋಡಿದೆಯ ಮಾತಾಡಿದೆಯ ನಿನ್ನ ಶರಣರ ಕಾಯುವ ಬರವು ನಿನದಮ್ಮ ಶರಣರ ಕಾಯುವ ಬರವು ನಿನದಮ್ಮ ಕರುಣಿಸೆ ದೇವಿ ನಿನ್ನ ಮೊರೆ ಕೇಳಿ ಕರುಣಿಸೆ ದೇವಿ ಎನ್ನ ಮೊರೆ ಕೇಳಿ ನೆರೆ ನಂಬಿದೆ ನಮ್ಮ ಮಾತಾ ನಿನ್ನ ಶರಣರ ಕಾಯಮ್ಮ ಮಾತಾ 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 ದೇವಿ ಸದಾ ನಿನ್ನನ್ನೇ ಧ್ಯಾನಿಸಿ ಅನುವರಿಸುತ್ತಿರುವ ಈ ಹಬಲೆ ಮೇಲೆ ನಿನ್ನ ಕೃಪೆ ಸಂಪೂರ್ಣವಾಗಿರು ತಾಯಿ. ಲಕ್ಷ್ಮಣ, ಅಮ್ಮ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು. ಋಷಿ ಮುನಿಗಳೆಲ್ಲರೂ ಕಾದಿರುವರು. ಸೀತೆಯು ಸಹ ಮಂಗಳ ಸ್ನಾನ ಮಾಡಿ ಸಿದ್ಧಳಾಗಿರುವಳು. ರಾಮಚಂದ್ರನೇಗೆ ಇಷ್ಟು ಅವಕಾಶ ಮಾಡುತ್ತಿರುವನು? ಅಮ್ಮ, ಶ್ರೀರಾಮಚಂದ್ರರು ಇತ್ತಲೇ ಬರುತ್ತಿರುವುದು. ಅಮ್ಮ, ನಮಸ್ಕರಿಸುವನು. ರಾಮಚಂದ್ರ, ನೀವು ಮಂಗಳವಾಗಿ ಮೇ ಹೇಳು. ಅತ್ಯವಂತ ನನ್ನನ್ನು ಆಶೀರ್ವದಿಸಿ ಸೌಭಾಗ್ಯವಂತಿಯಾಗಿ ಬಾಳಮ್ಮ. ರಾಮಚಂದ್ರ, ನಿನ್ನ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು. ನೀನು ಇಷ್ಟು ಸಾವಕಾಶ ಮಾಡಲು ಕಾರಣ? ಅಮ್ಮ, ಏನಂದು ಹೇಳಲಿ? ಏನಂದು ಹೇಳಲಿ ಕೇಳ್ಮಲ್ ಮಾದೆಯ ಏನಂದು ಹೇಳಲಿ ಕೇಳ್ಮಲ್ ಮಾದೆಯ ಕಾನನವಾಸವು ದೊರಕಿತು ಆ ಮನ್ಮಾದೆಯ ಏನಂದು ಹೇಳಲಿ ಕೇಳ್ಮಲ್ ಮಾದೆಯ ಜನಕನಲತೆಯನು ಮನದಲ್ಲಿ ಸ್ವರಿಸುತ್ತ ವನವನು ಸೇರುವೆ ಗನ ಮಗಿ ಮಳೆಗಳು ಜನಕನಲತೆಯನು ಮನದಲ್ಲಿ ಸ್ವರಿಸುತ್ತ ವನವನು ಸೇರುವೆ ಗನ ಮಗಿ ಮಳೆಗಳು ಏನಂದು ಹೇಳಲಿ ಕೇಳ್ಮನ್ಮಾತೆಯ ಏನಂದು ಹೇಳಲಿ ಕೇಳ್ಮನ್ಮಾತೆಯ ಅಮ್ಮ, ಏನಂದು ಹೇಳಲಿ? ಹಿಂದೆ ಸಮರಸೂರು ಇದ್ದ ಕಾಲದಲ್ಲಿ ಪೂಜ್ಯರಾದ ತಂದೆಯವರು ಚಿಕ್ಕಮ್ಮನಾದ ಕೈಕೇಳಿಯವರು ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಈ ದಿವಸ ಆ ವರಗಳನ್ನು ಕೇಳಿಕೊಂಡು 1ನೇ ವರಕ್ಕೆ ನನಗಾಗುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರ್ತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗುವಂತೆ. 2ನೇ ವರಕ್ಕೆ? 2ನೇ ವರಕ್ಕೆ ನಾನು ನಾರುವಡಿಯನ್ನುಟ್ಟು 14 ವರ್ಷ ಜಡವಲಕಲ ದಾರಿಯಾಗಿ ವನವಾಸಕ್ಕೆ ಹೋಗುವುದಕ್ಕೆ ರಾಮಚಂದ್ರ ಅಮ್ಮ ಅಮ್ಮ ಪೂಜ್ಯರಾದ ತಂದೆಯವರು ನನ್ನನ್ನು ಕಳಿಸಲಾರದೆ ದೇಹಾಭಿಮಾನವನ್ನು ತೊರೆದು ಪರಿತಪಿಸುತ್ತಿರುವರು. ಆದ್ದರಿಂದ ಮಾತೃವಾಕ್ಯವು ಪಿತೃವಾಕ್ಯವು ತತ್ಸಮವು ಆಕೆಯ ಮನೋರಥದಂತೆ ನಾನು ವನವಾಸಕ್ಕೆ ಹೋಗುವ ವಿಚಾರವನ್ನು ನಿನಗೆ ತಿಳಿಸಲು ಬಂದೆ. ನೀನು ನಮಗೆ ಆಶೀರ್ವಾದವನ್ನು ಇತ್ತು ಕಳಿಸಿಕೊಡುತ್ತಾಯಿ. ಕುಮಾರ, ಕಂದಾನೆ ನಿನ್ನ
ರಾಕ್ಷಸರಿರ್ಪ ಘೋರ ಕಾರಣಕ್ಕೆ ನಿನ್ನ ಕಳುಹಿಸಿ ಹೇಗೆ ಜೀವಿಸಲಿ ಕುಮಾರ? ಅಮ್ಮ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನನ್ನ ಕರ್ತವ್ಯವೇ ತಾಯಿ. ಚಿಂತೆಯನ್ನು ಬಿಟ್ಟು ನೀನು ಈ ರೀತಿ ಚಿಂತಿಸುವ ತಾಯಿ. ದಶರಥ ಸಾರ್ವಭೌಮನಿಗೆ ಪತ್ನಿಯಾಗಿ ಈ ಶ್ರೀರಾಮ ಜನ್ಮೆತ್ತಂತಹ ಮಾತೆ ನೀನು. ಸಂತೋಷ ನಮ್ಮನ್ನು ಕಳಿಸಿಕೊಡುತ್ತಾಯಿ. ತಾಯಿ, ಏತಕ್ಕೆ ವ್ಯಸನ ಪಡುವೆ? ಕೂಡದು ಅಣ್ಣ, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಈ ಮಹಾ ಮಾತ್ಸರ್ಯ ವಿಷಬಿಡ್ತಾಳಾದ ಕಾಳ ಸರ್ಪಿಣಿಯ ಮೋಹ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ತಂದೆಯಾದ ಮರುಳಾದ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಈ ಕ್ರೂರ ಪಿಸಾಚಿಣಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗಲೇ ಕೂಡದು. ದಿಗಂತ ವಿಶ್ರಾಂತ ದಿವ್ಯ ಕೀರ್ತಿ ಪರಾಕ್ರಮಗಳಿಂದ ಪರಿಶೋಧಿಸಿ ಸಕಲ ಪ್ರಜಾರಂಜಕನಾಗಿರುವ ಜ್ಯೇಷ್ಠ ಪುತ್ರನಿಗೆ ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡೋದು ಯಾವ ನ್ಯಾಯ, ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆವಾತನು ಗುರುವೇ ಆದರೂ ಶಿಕ್ಷಾರ್ಹವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವಲ್ಲಿ ಕಿರಿಯ ಹೆಂಡತಿಗೆ ಸೋತು ರಾಜನೀತಿ ಧರ್ಮಗಳನ್ನು ಮೀರಿ ನಿರಪರಾಧಿಯಾದ ನಿನಗೆ ಅರಣ್ಯವಾಸನು ವಿಧಿಸಿರುವ ಆ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆದ್ದರಿಂದ ತಂದೆಯು ನಿನಗೆ ವಿಧಿಸಿರುವ ಅರಣ್ಯವಾಸವನ್ನು ತಿರಸ್ಕರಿಸಲೇಬೇಕು. ಧರ್ಮಾತ್ಮನು ಕುಲಶ್ರೇಷ್ಠನೂ ಆದ ನಿನ್ನಲ್ಲಿಯ ದ್ವೇಷಾಸೆಯಿಂದಲೋ ಆ ಭರತನಲ್ಲಿಯ ಮೋಹಭಾಷದಿಂದಲೋ ದುರಾಸೆಯಿಂದಲೋ ಪಾಪ ಕಾರ್ಯ ಪ್ರವರ್ತಕಳಾಗಿ ರಾಜನೀತಿ ಧರ್ಮಗಳನ್ನು ಘಾತಿಸಿ ತನ್ನ ರಾಣಿ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿಯಾದ ಕೈಕೆಗೆ ತಕ್ಕ ಶಿಕ್ಷೆಯನ್ನೇ ನೀಡುವನು. ಅಣ್ಣ, ಕಡವೆ ಕೈಕೆ ಶಿರವ ಕಡವೆ ಕೈಗೆ ಶಿರವ ಜಡನಾಗಿಯ ಪಿತನ ಶಿರವ ಚೆಂಡಾಡುವೆ. ಅಣ್ಣ, ಲಕ್ಷ್ಮಣ, ಕಡುವೆ ದುಷ್ಟರನ್ನೆಲ್ಲ ಕಡುವೆ ದುಷ್ಟರನ್ನೆಲ್ಲ ಕಡುಕೋಪವು ಶಾಂತವಾಗಿರಲ್ ಈ ನುಡಿ ಸತ್ಯ. ಅದು ಅಲ್ಲದೆ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸುವರನ್ನು ಈಗಲೇ ಸಂಹಾರ ಮಾಡಿಬಿಡುವೆನು. ಲಕ್ಷ್ಮಣ, ಮನವಿಲ್ಲದ ಈನ ಕೈಕೆಯ ಮನವಿಲ್ಲದ ಈನ ಕೈಕೆಯ ಜಣತನವನೋ ಎನಪೇದೆ ಅಣ್ಣ ನೀನು ಈನ ಮಾತನ್ನೋ. ಅಣ್ಣ, ಲಕ್ಷ್ಮಣ, ಏನ ಬೇಳೆ ಅಣ್ಣ ನೀನು ಈನ ಮಾತನ್ನೋ. ವೃದ್ಧನನ್ನು ಗೆದ್ದೇನೆಂದು ಗೆಲ್ವೆನೆಂದು ಕೈಕೆಯೋ. ಅಣ್ಣ, ವೃದ್ಧನನ್ನು ಗೆದ್ದೇನೆಂದು ಗೆಲ್ವೆನೆಂದು ಕೈಗೆಯೋ ಸದ್ದು ಮಾಡದಂತೆ ಹೋಗಿ. ಅಣ್ಣ, ಸದ್ದು ಮಾಡದಂತೆ ಹೋಗಿ ಒದ್ದು ಬರುವೆನಾ ಎನ್ನ ಬೇಳೆ ಅಣ್ಣ ನೀನು ಈನ ಮಾತನ್ನೋ ಈನ ಮಾತನ್ನೋ ಮಾತನೋ. ಅಣ್ಣ, ಈ ವಿಚಾರದಲ್ಲಿ ಆ ಭರತನೇನಾದರೂ ಪ್ರತಿಭಟಿಸಿದರೆ ಅವನು ತಕ್ಕ ಪ್ರತಿಕ್ರಿಯೆ ಅನುಭವಿಸುವನು. ಲಕ್ಷ್ಮಣ, ಶಾಂತನಾಗು, ಕೋಪವನ್ನು ಬಿಡು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವೇ. ಆದ್ದರಿಂದ ತಂದೆಗೆ ಕೊಟ್ಟ ಮಾತಿನಂತೆ ನಾನು ವನವಾಸ ಕೊಡುವೆನು. ನೀನು ವೃದ್ಧರಾದ ತಂದೆ ತಾಯಿಗಳ ಪಾದೇ ಸೇವೆಯನ್ನು ಮಾಡಿಕೊಂಡು ಅಯೋಧ್ಯೆಯಲ್ಲಿ ಭರತನ ರಾಜ್ಯಕಾಲದ ಎಚ್ಚರನಾಗಿರು. ಅಣ್ಣ, ಬಾಲ್ಯದಿಂದಲೂ ನಿನ್ನನ್ನು ಬಿಟ್ಟು ಒಂದು ಕ್ಷಣವಾದರೂ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟು ಇರಲಾರೆನು. ಆದ್ದರಿಂದ ನಿನ್ನೊಡನೆ ಬರಲು ಆಜ್ಞೆಯನ್ನು ಕೊಡುವಣ್ಣ. ಲಕ್ಷ್ಮಣ, ನಿನ್ನ ಅಣ್ಣ, ನಿನ್ನ ಇಷ್ಟವಿದ್ದಂತೆ ಆಗಲಿ.
ಭರತ ಶತ್ರುಘ್ನ. ರಾಮಚಂದ್ರ ನಡೆಯಿರಿ, ಆ ಕೈಕೆಯ ಪಾದಗಳ ಮೇಲಾದರೂ ಬಿದ್ದು ಬೇಡಿಕೊಳ್ಳೋಣ, ನಡೆಯಿರಿ.